ನಮಸ್ಕಾರ. ನನ್ನ ಪ್ರೀತಿಯ ಗೆಳೆಯರಾದ ಗಣಾಚಾರಿ ಸರ್ ಅವರೇ, ನೀವು ಇಬ್ಬರೂ ಜುಲೈ 31, 2025ನೇ ತಾರೀಕು ನಿವೃತ್ತಿ ಹೊಂದಿದ್ದೀವಿ. ನಾವಿಬ್ಬರೂ ಕಳೆದ 30 ವರ್ಷಕ್ಕಿಂತ ಹೆಚ್ಚಿನ ಅವಧಿಯಿಂದ ಗೆಳೆಯರು. ಭಾಳಷ್ಟು ವೃತ್ತಿ ಜೀವನದಲ್ಲಿ ನಾವು ಪ್ಲ್ಯಾಟ್ಫಾರ್ಮ್ಸಲ್ಲಿ ರಿಸೋರ್ಸ್ ಪರ್ಸನ್ ಆಗಿ ಮತ್ತು ಪೇಪರ್ ಸೆಟ್ಟರ್ಸ್ ಆಗಿ, ಟ್ರೈನರ್ಸ್ ಆಗಿ, ಮತ್ತು ಇಲಾಖೆ ಕೇಂದ್ರ ಕಚೇರಿಯಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಆಗಿ ಭಾಳಷ್ಟು ಕೆಲಸ ನಾವು ಜೊತೆಗೂಡಿ ಮಾಡಿದ್ದೀವಿ. ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ನಾವು ಮಾಡಿರುವಂತಹ ಒಂದು ಕಂಪ್ಯಾಷನೇಟ್ ವರ್ಕು, ಒಂದು ಟ್ರೂ ವರ್ಕ್, ಯಾವುದೇ ಒಂದು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಆ ವಿದ್ಯಾರ್ಥಿಗಳ ಜೀವನವನ್ನು ರೂಪಿಸೋದರಲ್ಲಿ ನಮ್ಮ ಪಾತ್ರ ಮುಖ್ಯ. ಶಿಕ್ಷಕರಾಗಿ ಅಥವಾ ಉಪನ್ಯಾಸಕರಾಗಿ ಭಾಳಷ್ಟು ಸಾವಿರಾರು ವಿದ್ಯಾರ್ಥಿಗಳನ್ನು ನಾವು ವಿದ್ಯೆ ಕೊಟ್ಟಿದ್ದೀವಿ. ಅವರೆಲ್ಲ ಇವತ್ತು ನಮ್ಮ ಸಮಾಜಕ್ಕೆ ಮತ್ತು ನಮ್ಮ ದೇಶಕ್ಕೆ ಒಂದು ಬೆಂಬಲವಾದ ಪಿಲ್ಲರ್ಸ್ ಆಗಿ ನಿಂತಿದ್ದಾರೆ. ಸಾಕಷ್ಟು ಡಾಕ್ಟರ್ಸು, ಇಂಜಿನಿಯರ್ಸು ಮತ್ತು ಸಾಕಷ್ಟು ಪ್ರೊಫೆಷ್ನಲ್ಸನ್ನ ನಾವು ಅವ್ರ ಲೈಫನ್ನು ನಾವು ರೂಪಿಸಿದ್ದೀವಿ. ಎಥಿಕ್ಸು, ವ್ಯಾಲ್ಯೂಸು ಮತ್ತು ಮಾರಲ್ಸ್ನ ನಾವು ಕಲಿಸ್ಕೊಟ್ಟಿದ್ದೀವಿ. ಈ ವಿದ್ಯಾರ್ಥಿಗಳೇ ನಮ್ಮ ಒಂದು ಸಂಪತ್ತು. ಇವರೇ ನಮ್ಮ ವೆಲ್ತು. ರಾಜ್ಯದಲ್ಲಿ ಆಗಲಿ ಅಥವಾ ದೇಶದಲ್ಲಿ ಎಲ್ಲಿ ಹೋದ್ರೂ, ವಿದೇಶಗಳಲ್ಲಿ ಕೂಡ ನನ್ನ ವಿದ್ಯಾರ್ಥಿಗಳು, ನಿಮ್ಮ ವಿದ್ಯಾರ್ಥಿಗಳು ಭಾಳಷ್ಟು ಜನ ಇದ್ದಾರೆ. ಸೊ ಇದೇ ನಮ್ಮ ಸಂಪತ್ತು, ಇದೇ ನಮ್ಮ ವೆಲ್ತು. ಗಣಾಚಾರಿ ತುಂಬ ಒಳ್ಳೆ ಫ್ಯಾಮ್ಲಿ ಇದೆ, ಬ್ಯೂಟಿಫುಲ್ ಫ್ಯಾಮ್ಲಿ ಇದೆ. ಫ್ಯಾಮ್ಲಿ ಜೊತೆಗೆ ಈಗ ನಾವು 60 ವರ್ಷ ಮುಗಿಸಿ ಸೀನಿಯರ್ ಸಿಟಿಸನ್ ಕ್ಲಬ್ಗೆ ಇಬ್ಬರೂ ಸೇರಿಕೊಂಡಿದ್ದೀವಿ. ಆದರೆ ಸೀನಿಯರ್ ಸಿಟಿಸನ್ಸ್ ಅಂತ ನಾವು ಅಂದ್ಕೊಳ್ಳೋದು ಬೇಡ. ವಿ ಆರ್ ಯಂಗ್ ಅಟ್ ಹಾರ್ಟ್ ಈವನ್ ಟುಡೇ. ಬಟ್ ತಮಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಪ್ಪ ಅಂತಂದರೆ, ಆರೋಗ್ಯ, ನಿಮ್ಮ ಆರೋಗ್ಯ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಲೇಬೇಕು. ಹೆಲ್ದಿಯಾಗಿರಿ, ಖುಷಿಯಾಗಿರಿ. ದೇವರು ನಿಮಗೆ ಈ ನಿವೃತ್ತಿ ಜೀವನದಲ್ಲಿ ಶಾಂತಿ, ನೆಮ್ಮದಿ ಮತ್ತು ಐಶ್ವರ್ಯ, ಆರಾಮು ಮತ್ತು ಆಯಸ್ಸು ಕೊಡಲಿ. ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್ ಇನ್ ಯುವರ್ ಫ್ಯೂಚರ್ ರಿಟೈರ್ಡ್ ಲೈಫ್, ವಿಚ್ ಐ ಕಾಲ್ ಇಟ್ ಆ್ಯಸ್ ರಿಟೈರಿಂಗ್ ಲೈಫ್. ಇದು ನಮ್ಮ ಸೆಕೆಂಡ್ ಇನ್ನಿಂಗ್ಸ್. ಈಗ ನಿನ್ನೆಯಿಂದ ಇವತ್ತಿಂದ ಆ್ಯಕ್ಚುಲಿ ನಮ್ಮ ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆಗಿದೆ. ವಾಟ್ ಎವರ್ ಈಸ್ ಪಾಸಿಬಲ್ ಫ್ರಮ್ ಅವರ್ ಸೈಡ್, ವಿ ವಿಲ್ ಟ್ರೈ ಟು ಡೂ ಇಟ್ ಫಾರ್ ದ ಬೆಟರ್ಮೆಂಟ್ ಆಫ್ ದ ಸೊಸೈಟಿ. ಆಲ್ ದ ವೆರಿ ಬೆಸ್ಟ್ ಟು ಯು ಸರ್. ಹ್ಯಾವ್ ಎ ಪ್ಲೆಸೆಂಟ್ ರಿಟೈರ್ಡ್ ಲೈಫ್ ಅಹೆಡ್. ಕೀಪ್ ಇನ್ ಟಚ್. ಥ್ಯಾಂಕ್ ಯು. ನಮಸ್ಕಾರ. ನನ್ನ ಹೆಸರು ಸ್ನೇಹಲ್. ನಾನು ಈ ಹಿಂದೆ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿರುವ ಸಂದರ್ಭದಲ್ಲಿ ನನಗೆ ಒಬ್ಬ ಉತ್ತಮ ಮೇಷ್ಟ್ರಾದಂತಹ ಶ್ರೀ ಗಣಾಚಾರಿ ಅವರ ಪರಿಚಯ ಆಯಿತು. ಅವರು ಕಿತ್ತೂರಿನ ಪದವಿ ಪೂರ್ವ ಕಾಲೇಜಿನ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ರು. ಅವರನ್ನು ನಾವು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಡೆಪ್ಯೂಟ್ ಮಾಡ್ಕೊಂಡಿದ್ವಿ. ಒಬ್ಬ ಒಳ್ಳೆ ಟೀಚರ್ ಅಷ್ಟೇ ಅಲ್ಲದೆ ಅವರು ಎಷ್ಟು ಮಕ್ಕಳ ಬಗ್ಗೆ ಜವಾಬ್ದಾರಿ ಹೊಂದಿದ್ರಂದ್ರೆ, ಅವ್ರು ವೀಕೆಂಡ್ಸ್ ಎಲ್ಲ ಹೋಗ್ಬಿಟ್ಟು ಮಕ್ಕಳಿಗೆ ಪಾಠ ಮಾಡಿ, ಕಾಲೇಜಲ್ಲಿ ಏನಾದರೂ ಸಮಸ್ಯೆ ಇದೆಯಾ ಅಂತ ನೋಡ್ಕೊಂಡ್ಬಿಟ್ಟು ಮತ್ತೆ ಸೋಮವಾರ ಬೆಳಗ್ಗೆ ಬೆಂಗಳೂರಲ್ಲಿ ಹಾಜರಾಗ್ತಾ ಇದ್ರು. ತುಂಬ ಕಮಿಟೆಡ್. ಅವರ ಶಿಕ್ಷಣ ಸಂಸ್ಥೆನ ನಾವು ನೋಡಿದ್ರೆ, ಕಿತ್ತೂರಿನ PU ಕಾಲೇಜ್ಗೆ ನಾನು ಒಂದ್ಸರಿ ಭೇಟಿ ಕೂಡ ಮಾಡಿದ್ದೆ. ಅಲ್ಲಿ ಪ್ರತಿಯೊಂದು ಮಗುಗೂ ಅವರು ತುಂಬ ಚೆನ್ನಾಗಿ ಎನ್ಕರೇಜ್ ಮಾಡಿ, ಅವರಲ್ಲಿ ಒಂದು ಓದಿನ ಬಗ್ಗೆ ಆಸಕ್ತಿಯನ್ನು ಹುಟ್ಟಿಸಿ, ಅವರು ಯಾವ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅವ್ರಿಗೆ ತುಂಬ ಎನ್ಕರೇಜ್ ಮಾಡಿದ್ರು. ಅವ್ರಿಗೆ ಟೆಕ್ಸ್ಟ್ ಬುಕ್ ಕೊಡಿಸೋದ್ರಿಂದ ಇಟ್ಕೊಂಡು ಒಳ್ಳೆ ಕ್ಲಾಸಸ್ಸನ್ನು, ಲೆಕ್ಚರ್ಸನ್ನು ಅರೇಂಜ್ ಮಾಡೋದು ತುಂಬ ಚೆನ್ನಾಗಿ ಮಾಡಿದರು. ಅವರ ಕಾಲೇಜಿನ ಪ್ರತಿಯೊಂದು ಮಗುಗೂ ಕೂಡ ಒಂದು ಲೈಫಲ್ಲಿ ಏನಾದರೂ ಮಾಡಬೇಕು ಅನ್ನುವಂಥ ಒಂದು ಛಲ ಇತ್ತು. ಇದು ನನಗೆ ತುಂಬ ಸಂತೋಷದ ವಿಷಯ. ಒಂದು ಸರ್ಕಾರಿ ಕಾಲೇಜ್ ಇಷ್ಟು ಚೆನ್ನಾಗಿ ವಿದ್ಯಾರ್ಥಿಗಳನ್ನು ನೋಡ್ಕೊಳ್ಳುತ್ತೆ, ಇಷ್ಟು ಚೆನ್ನಾಗಿರುವಂಥ ಇನ್ಫ್ರಾಸ್ಟ್ರಕ್ಚರನ್ನು ಕ್ರಿಯೇಟ್ ಮಾಡಿ ಕೊಟ್ಟಿದೆ ಅಂದರೆ ಎಲ್ಲ ಕ್ರೆಡಿಟ್ ಕೂಡ ಗಣಾಚಾರಿ ಅವರಿಗೆ ಸೇರಬೇಕಾಗಿರುವಂಥದ್ದು. ಅವರು ಅವರ ಶಾಸಕರೊಂದಿಗೆ, ಅವರ ಇಲಾಖೆಯ ಎಲ್ಲ ಅಧಿಕಾರಿಗಳೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಸೇರಿಕೊಂಡು ಅವರ ಒಂದು ಪದವಿ ಪೂರ್ವ ಕಾಲೇಜನ್ನು ತುಂಬ ಉತ್ತಮ ರೀತಿಯಲ್ಲಿ ಬೆಳೆಸಿದ್ರು. ಅದಷ್ಟೇ ಅಲ್ಲದೆ ಅವರು
ಇಲ್ಲಿ ಬೆಂಗಳೂರಲ್ಲೂ ಕೂಡ ತುಂಬ ಚೆನ್ನಾಗಿ ಕೆಲಸ ನಿರ್ವಹಿಸಿದ್ರು. ಕೋವಿಡ್ ಟೈಮ್ನಲ್ಲಿ ನಾವು ಯಾವ ರೀತಿ ಕಾಲೇಜ್ ನಡೀತಾ ಇರಲಿಲ್ಲ, ಸೊ ಮಕ್ಕಳಿಗೆ ಯಾವ ರೀತಿ ಪಾಠಗಳನ್ನ ಮಾಡ್ಬೋದು ಅನ್ನೋವಾಗ ಅವರು ತಮ್ಮ ಎಲ್ಲ ಸ್ನೇಹಿತರಿಗೆ ಎನ್ಕರೇಜ್ ಮಾಡಿ ವಿಡಿಯೋಸನ್ನು ಮಾಡೋದಕ್ಕೆ ಹೆಲ್ಪ್ ಮಾಡಿದ್ರು. ಒಂದು ಒಳ್ಳೆ ಮ್ಯಾಥ್ಸ್ ಟೀಚರ್, ನಾಟ್ ಜಸ್ಟ್ ವಿತ್ ಅ ಸೈಂಟಿಫಿಕ್ ಟೆಂಪರ್ ಬಟ್ ಆಲ್ಸೋ ವಿತ್ ಅ ವೆರಿ ಹ್ಯುಮ್ಯಾನಿಟೇರಿಯನ್ ಫ್ರೇಮ್ ಆಫ್ ಮೈಂಡ್. ಅವ್ರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. ಈಗ ಅವರು ವಯೋನಿವೃತ್ತಿ ಹೊಂದ್ತಾ ಇದ್ದಾರೆ. ಅವರಿಗೆ ಇಂಥ ಒಂದು ಸಂದರ್ಭದಲ್ಲಿ ಸಂತೋಷ ಅಂತ ಹೇಳಬೇಕಾ ಅಥವಾ ಇಲಾಖೆ ಒಬ್ಬ ಒಳ್ಳೆ ಟೀಚರನ್ನು ಕಳ್ಕೊಳ್ತಿದೆ ಅಂತ ನಾವು ಬೇಜಾರು ಮಾಡ್ಕೊಳ್ಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಬಟ್ ಖಂಡಿತವಾಗ್ಲೂ ಅವ್ರು ಇಲ್ಲಿವರೆಗೂ ಮಾಡಿರುವಂಥ ಕೆಲಸ ಅತ್ಯುತ್ತಮವಾಗಿರುವಂತಹ ಕೆಲಸ. ಐ ವಿಶ್ ಹಿಮ್ ಅ ವೆರಿ ಹ್ಯಾಪಿ ರಿಟೈರ್ಮೆಂಟ್. And the institution, you are an asset to the institution. The institution will really miss you. The department will really miss a committed officer like you. I wish you all the very best. Wishing you and your family a great second innings for you. All the very best and happy retirement. Thank you. ನಮಸ್ತೆ ಸರ್. ನಾನು ನಿಮ್ಮ 2005-2007ನೇ ಸಾಲಿನ ಚಿಕ್ಕಮಗಳೂರು ಗೌರ್ಮೆಂಟ್ PU ಕಾಲೇಜಿನ ವಿದ್ಯಾರ್ಥಿ. ಈ 20 ವರ್ಷಗಳ ನಿಮ್ಮೊಂದಿಗಿನ ಬಾಂಧವ್ಯ ನನ್ನ ಮೇಲೆ ದೊಡ್ಡ ಪ್ರಭಾವನೆ ಬೀರಿದೆ. PUCಗೆ ಜಾಯ್ನ್ ಆಗೋ ಟೈಮ್ನಲ್ಲಿ ಇದ್ದ ಮನೆಯ ಆರ್ಥಿಕ ಪರಿಸ್ಥಿತಿ, ಆ ಟೈಮ್ನಲ್ಲಿ ಬೇಕಾಗಿದ್ದಂಥ ಒಬ್ಬ ಗುರುವಿನ ಅವಶ್ಯಕತೆ, ಮಾರ್ಗದರ್ಶಕನ ಅವಶ್ಯಕತೆನ ನೀವು ಫುಲ್ಫಿಲ್ ಮಾಡಿಕೊಟ್ಟಿದ್ದೀರಾ. ನಿಮ್ಮ ಕ್ಲಾಸ್ ಅಂತ ಬಂದಾಗ ಕನ್ನಡ ಮೀಡಿಯಮಿಂದ ಬಂದಂಥ ನಮಗೆ ಅರ್ಥ ಆಗೋ ಥರ ಬೇಕಾದಲ್ಲಿ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತಾ, ಶಾರ್ಟ್ಕಟ್ಗಳನ್ನ ಹೇಳ್ಕೊಡ್ತಾ, ಮಾರಲ್ ಸೆನ್ಸ್ನ ಹೇಳ್ಕೊಡ್ತಾ ಪಾಠ ಮಾಡ್ತಿದ್ರಿ. ಅದು ನಮ್ಮ ಜೀವನೋಪಾಯಕ್ಕೆ ಖಂಡಿತ ಸಹಾಯ ಮಾಡಿದೆ. ನಿಮ್ಮೊಂದಿಗಿನ ಒಡನಾಟ ಬರೀ ಕಾಲೇಜಿನ ಕ್ಲಾಸ್ ರೂಮಿಗೆ ಮಾತ್ರ ಸೀಮಿತವಾಗದೆ, ನೀವು ಕೊಟ್ಟಂಥ ಫ್ರೀ ಟ್ಯೂಷನ್ ಇರ್ಬೋದು, CET ಕೋಚಿಂಗ್ ಆಗಿರ್ಬೋದು, ವಿದ್ಯಾಪೋಷಕದ ಮೂಲಕ ನೀವು ಕೊಡಿಸಿದಂಥ ಸ್ಕಾಲರ್ಶಿಪ್ ಆಗಿರ್ಬೋದು, ಓದಲಿಕ್ಕೆ ಮನೇಲಿ ಜಾಗ ಇಲ್ಲದಿದ್ದಾಗ ವಿದ್ಯಾಪೋಷಕ ಆಫೀಸ್ನೇ 4 ವರ್ಷಗಳ ಕಾಲ ಯೂಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ. ಇಂಜಿನಿಯರಿಂಗ್ ಆದ ನಂತರ ಕಾಲೇಜಿನಲ್ಲಿ ಲೆಕ್ಚರಿಂಗ್ ಆಪರ್ಚುನಿಟಿಗೆ ರೆಫರ್ ಮಾಡಿದ್ರಿ. ಹಾಗೂ ವೆಬ್ಸೈಟ್ ಡೆವಲಪ್ಮೆಂಟ್ಗೆ ಸೀನಿಯರ್ಸ್ ಜೊತೆ ಕನೆಕ್ಟ್ ಮಾಡಿಕೊಟ್ರಿ. ಇವೆಲ್ಲ ನನ್ನ ಬದುಕನ್ನ ರೂಪಿಸ್ಕೊಳ್ಳಿಕ್ಕೆ, ನನ್ನ ಪರ್ಸ್ನಲ್ ಜವಾಬ್ದಾರಿಗಳನ್ನ ನಿಭಾಯಿಸಲಿಕ್ಕೆ ದಾರಿದೀಪ ಆಯಿತು ಸರ್. ನೀವು ಮತ್ತು ಮೇಡಮ್ ನನ್ನನ್ನು ನಿಮ್ಮ ಮನೆಯ ಮಗನ ಥರ ನೋಡಿಕೊಂಡಿದ್ರಿ. ಇದೆಲ್ಲವನ್ನು ಎಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ ಸರ್. ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ನಾನು ಬರಲಿಕ್ಕೆ ಆಗ್ತಾ ಇಲ್ಲ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಮುಂದಿನ ನಿವೃತ್ತಿ ಜೀವನದಲ್ಲಿ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೂ ಭಗವಂತ ಇನ್ನಷ್ಟು ಸಂತೋಷ, ಆರೋಗ್ಯ, ಶಾಂತಿ ಮತ್ತು ನೆಮ್ಮದಿಯನ್ನು ಕರುಣಿಸಲಿ. ತುಂಬ ಧನ್ಯವಾದಗಳು ಸರ್. ನಿಮ್ಮ ಪ್ರೀತಿಯ ಶಿಷ್ಯ ರಾಮ್ ಪ್ರಸಾದ್. ನಮಸ್ಕಾರ. ಇವತ್ತು ಅಣ್ಣನವರ ನಿವೃತ್ತಿ ಸಮಾರಂಭ ಅಂತ ನಂಬಲು ಸಾಧ್ಯವಾಗುತ್ತಿಲ್ಲ. ಸಮಯ ಎಷ್ಟು ಬೇಗ ಕಳೆದು ಹೋಯಿತು ಅನ್ನಿಸುತ್ತಿದೆ. ಇವರೊಂದಿಗೆ ನನ್ನ ಘಟನೆಗಳು ಇನ್ನೂ ಹಚ್ಚು ಹಸಿರಾಗಿ ನೆನಪಿವೆ. ಅಣ್ಣ, ನಿಮಗೆ ಇದನ್ನೇ ನೆನಪಿರಬಹುದು. ನಾನು 9th ಮುಗಿಸಿದ ಮೇಲೆ ಬೇಸಿಗೆ ರಜೆಯಲ್ಲಿ ಧಾರವಾಡಕ್ಕೆ ಬಂದಿದ್ದೇನೆ. ನೀವು ಆಗ ಯೂನಿವರ್ಸಿಟಿ ಹಾಸ್ಟೆಲ್ನಲ್ಲಿ ಇರುತ್ತಿದ್ದೀರಿ. ನಾನು ನಿಮ್ಮೊಂದಿಗೆ ಇದ್ದು SSLC ವಿಷಯಗಳ ಟ್ಯೂಷನ್ ತಗೊಂಡಿದ್ದೆ. ಇದಕ್ಕೆ ಸಹಾಯ ಮಾಡಿದ್ದಕ್ಕೆ ನಿಮಗೆ ನಾನು ಸದಾ ಋಣಿ. ನನ್ನ NTTF ಎಂಟ್ರನ್ಸ್ ಎಕ್ಸಾಮ್ನಿಂದ ಹಿಡಿದು ಕೋರ್ಸ್ ಮುಗಿಯುವವರೆಗೂ ಪ್ರತಿಯೊಂದು ವಿಷಯದಲ್ಲಿ ನೀವು ನನಗೆ ಸಹಾಯ ಮಾಡಿದ್ದೀರಿ. ಪ್ರತಿ ವಾರ ಬಂದು ನನ್ನ ಕ್ಷೇಮ ವಿಚಾರಿಸುವುದಲ್ಲದೆ ನನ್ನನ್ನು ನಿಮ್ಮ TVS ಲೂನಾದ ಮೇಲೆ ಬೇರೆ ಬೇರೆ ಹೋಟೆಲ್ಗಳಿಗೆ ಕರೆದುಕೊಂಡು ಹೋಗಿ ತಿಂಡಿ ತಿನಿಸಿದ್ದು ಇನ್ನೂ ನೆನಪಿದೆ. ನಾನು ನನ್ನ ಕುಟುಂಬ ಸಮೇತ ಚಿಕ್ಕಮಗಳೂರಿಗೆ ಬಂದಾಗ ನೀವು ನಿಮ್ಮ ಎಲ್ಲ ಕೆಲಸಗಳನ್ನು ಬಿಟ್ಟು ಬಲು ಆತ್ಮೀಯತೆಯಿಂದ ನಮ್ಮೊಂದಿಗೆ ಬಂದು ಸುತ್ತಲಿನ ಎಲ್ಲ ಸ್ಥಳಗಳನ್ನು ತೋರಿಸಿದ್ದು ಮೊನ್ನೆಯಷ್ಟೇ ಆಗಿದೆಯೇನೋ ಅನಿಸುತ್ತಿದೆ. ನೀವೊಬ್ಬ ಉದಾರ, ನಿಸ್ವಾರ್ಥ ಕರ್ಮಯೋಗಿ. ನಿಮ್ಮ ಈ ನಿಸ್ವಾರ್ಥ ಭಾವನೆಯಿಂದಲೇ ನೀವು ಅಸಂಖ್ಯ ಜನರನ್ನು ಗಳಿಸಿದ್ದೀರಿ. ನಿಮ್ಮ ಕಾರ್ಯಕಾಲದಲ್ಲಿ ಕಿತ್ತೂರು ಕಾಲೇಜಿನ ಪ್ರಗತಿ ಆಕಾಶದೆತ್ತರಕ್ಕೆ ಏರಿದೆ. ನೀವು ರಾಜ್ಯ ಮಟ್ಟದ ಅತಿ ಉತ್ತಮ ಪ್ರಾಚಾರ್ಯ ಪ್ರಶಸ್ತಿಯನ್ನು ಗಳಿಸಿದಾಗ ನಮಗೆ ಎಲ್ಲಿಲ್ಲದ ಹೆಮ್ಮೆಯಾಗಿತ್ತು. ಈಗ ನೀವು ನಿಮ್ಮ ವೃತ್ತಿ ಜೀವನದ ಅಧ್ಯಾಯ ಮುಗಿಸಿದ್ದೀರಿ. ಇನ್ನು ನಿಮ್ಮ ಮುಂದಿನ ಅಧ್ಯಾಯ ವಿಶ್ರಾಂತಿ, ಪ್ರವಾಸ, ಹವ್ಯಾಸ ಮತ್ತು ಸ್ವಾತಂತ್ರ್ಯವನ್ನು ಆನಂದಿಸುವುದು.
ನಿಮ್ಮ ಪ್ರವಾಸದ ಅಧ್ಯಾಯದಡಿ ನೀವು ಮೊದಲು ಆಸ್ಟ್ರೇಲಿಯಾ ಆರಿಸಬೇಕೆಂದು ನಮ್ಮ ಬಯಕೆ. ನಿಮ್ಮ ನಿವೃತ್ತಿ ಜೀವನ ಸಂತೋಷಮಯವಾಗಿ, ಆರೋಗ್ಯದಾಯಕವಾಗಿ ಮತ್ತು ಮನಃಶಾಂತಿಪೂರ್ವಕವಾಗಲೆಂದು ಆಶಿಸುತ್ತೇನೆ. ಕೊನೆಯದಾಗಿ, ನನಗೆ ಈ ವಿಡಿಯೋ ಮಾಡಲು ಕೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಶ್ರೀನಿಧಿಗೆ ಹೃದಯಪೂರ್ವಕ ವಂದನೆಗಳು. ನಮಸ್ಕಾರ. 2008ರಿಂದ 2010 ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಚಿಕ್ಕಮಗಳೂರು. ನನ್ನ ಲೈಫಲ್ಲಿ ಕಲಿತಿದ್ದ ಅತಿ ಅಮೂಲ್ಯವಾದ ಪಾಠಗಳು ಆ 2 ವರ್ಷದಲ್ಲಿ. ಥ್ಯಾಂಕ್ ಯು ಮಾಮ ಆ್ಯಂಡ್ ಥ್ಯಾಂಕ್ ಯು ಮಾಮಿ ನನಗೆ ಆ 2 ವರ್ಷ ಕೊಟ್ಟಿದ್ದಕ್ಕೆ. ಯು ನಾಟ್ ಜಸ್ಟ್ ಟಾಟ್ ಮಿ ಅಕಾಡೆಮಿಕಲಿ ಬಟ್ ಆಲ್ಸೋ ಟಾಟ್ ಮಿ ಲೈಫ್ ಲೆಸನ್ಸ್. ಥ್ಯಾಂಕ್ ಯು. ಹ್ಯಾಪಿ ರಿಟೈರ್ಮೆಂಟ್ ಅಂಕಲ್. ಗಿರಿಧರ ಮಲ್ಲಿಕಾರ್ಜುನ ಗಣಾಚಾರಿ, ಮುಕ್ಕಣ್ಣ ಶಿವನ 3 ಹೆಸರುಗಳನ್ನು ಹೊಂದಿರುವ ಗಣಾಚಾರಿ ಸರ್ ಒಬ್ಬ ಆದರ್ಶ ವ್ಯಕ್ತಿ ಮತ್ತು ಪ್ರತಿಭಾವಂತ ಮತ್ತು ಉತ್ತಮ ಉಪನ್ಯಾಸಕ ಮತ್ತು ಪ್ರಾಚಾರ್ಯ. ಸೊ ಇಂತಹ ವ್ಯಕ್ತಿಯ ಜೊತೆಗೆ ನಾನು ನನ್ನ ಇಡೀ ಸೇವಾವಧಿಯನ್ನು ಹಲವಾರು ವರ್ಷಗಳ ಕಾಲ ಅವರ ಜೊತೆಗೆ ನಾನು ಕಳೆದಿರೋದು ನನ್ನ ಒಂದು ಸುಯೋಗ ಅಂತಲೇ ಅಂದ್ಕೊಳ್ತೇನೆ. ಯಾಕೆಂತಂದರೆ ನಾವು ಮೌಲ್ಯಮಾಪಕರಾಗಿ, ನಾನು ಸಹಾಯಕ ಮೌಲ್ಯಮಾಪಕನಾಗಿದ್ದಾಗ ಗಣಾಚಾರಿ ಸರ್ ಜೊತೆಗೂ ಕೂಡ ನಾನು ಒಂದು ಹಲವಾರು ವರ್ಷಗಳ ಕಾಲ ಒಂದೇ ರೂಮ್ನಲ್ಲಿ, ಒಂದೇ ಜೊತೆಯಲ್ಲಿ ಊಟ ಮಾಡಿದ, ತಿಂಡಿ ತಿಂದ, ಹಲವಾರು ಗಣಿತ ಚಿಂತನೆಗಳನ್ನು ಮಾಡಿರುವಂಥ ಸುಯೋಗವಾದ ದಿನಗಳನ್ನು ನಾನು ಮರಲಿಕ್ಕಾಗೋದಿಲ್ಲ. ಯಾಕಂದರೆ ಗಣಾಚಾರಿ ಒಂದು ಅದ್ಭುತವಾದ ಒಂದು ಹೊಸ ರೀತಿಯ ಕಲ್ಪನೆ ಇರತಕ್ಕಂಥ ಗಣಿತದ ಚಿಂತಕ ಅಂತ ನಾನು ಹೇಳ್ಬೋದು. ಯಾಕೆಂದರೆ ಇವತ್ತು ಹಲವಾರು ಪ್ರಾಚಾರ್ಯರಿದ್ದಾರೆ, ತಾಂತ್ರಿಕ ರೀತಿಯಲ್ಲಿ ತಾಂತ್ರಿಕ ಪರಿಣಿತಿಯನ್ನು ಪಡೆದುಕೊಂಡು ಮತ್ತು ಹೊಸದಾದ ರೀತಿಯಲ್ಲಿ ಯೋಚನೆ ಮಾಡತಕ್ಕಂಥ ಪ್ರಾಚಾರ್ಯರನ್ನು ನಾನು ನೋಡಿರಲಿಲ್ಲ. ಅಂಥ ವ್ಯಕ್ತಿಯನ್ನು ನಾನು ಗಣಾಚಾರ್ಯ ಸರ್ ಜೊತೆಗೆ ನಾನು ನನ್ನ ಗಣಿತದ ಚಿಂತನೆಗಳನ್ನು ತರ್ಕಬದ್ಧವಾಗಿ, ಆಲೋಚನಾಬದ್ಧವಾಗಿ ಅವರ ಜೊತೆಗೆ ಹಂಚಿಕೊಂಡಿದ್ದೇನೆ. ಅದು ನನಗೆ ಉತ್ತಮವಾದ ಒಂದು ಸುಯೋಗವನ್ನು ಮತ್ತು ಅವಕಾಶಗಳನ್ನು ಕಲ್ಪಿಸಿಕೊಡ್ತು. ಅದರ ಜೊತೆಗೆ ನಾವು ಕಲ್ತ್ವಿ. ಅವರ ಜೊತೆಗೆ ಹಲವಾರು ಚರ್ಚೆಗಳ ಜೊತೆಯಲ್ಲಿ, ಹಲವಾರು ಅವರ ಅಭಿಪ್ರಾಯಗಳ ಜೊತೆಗಳಲ್ಲಿ ಮತ್ತು ಅವರ ಹಲವಾರು ಕಾರ್ಯಾಗಾರಗಳಲ್ಲಿ ಗಣಾಚಾರಿ ಸರ್ ಹಲವು ಕಾರ್ಯಾಗಾರಗಳನ್ನು ನಡೆಸಿಕೊಟ್ರು. ಆ ಹಲವಾರು ಕಾರ್ಯಾಗಾರಗಳಲ್ಲಿ ನಾವು ಜೊತೆಯಾಗಿದ್ವಿ, ಕಲಿಸಿದ್ವಿ ಮತ್ತು ಅನುಭವಗಳನ್ನು ಹಂಚಿಕೊಂಡು ಗಾಢವಾದ ಒಂದು ಸಂಬಂಧವನ್ನು ಹೊಂದಿದ್ವಿ. ಇವತ್ತು 2006ರಿಂದ ಪರಿಚಯವಾದ ಮೌಲ್ಯಮಾಪನದಿಂದ ಪರಿಚಯವಾದ ನಮ್ಮ ಸ್ನೇಹಗಳು ಅತ್ಯಂತ ಗಟ್ಟಿಯಾಗಿ ವೃದ್ಧಿಸಿದ್ದಾವೆ. ಒಬ್ಬ ಪ್ರತಿಭಾವಂತರ ಜೊತೆಗೆ ನನ್ನ ಸಮಯವನ್ನು ಕಳೆದಿದ್ದೇನೆ ಅನ್ನೋದು ಅದು ನನ್ನ ಭಾಗ್ಯ ಅಂತ ನಾನು ಅಂದ್ಕೊಳ್ತೇನೆ. ಹಾಗಾಗಿ ಗಣಾಚಾರಿ ಸರ್ ನಮಗೊಂದು ಪ್ರೇರೇಪಣೆಯಾಗಿ, ಶಕ್ತಿಯಾಗಿ ಹೊರಹೊಮ್ಮುತ್ತಾರೆ ಮತ್ತು ನಾವು ಇನ್ನು ಮುಂದಿನ ಕೆಲಸಗಳನ್ನು ನಾವು ಒಂದು ಗಟ್ಟಿತನದಲ್ಲಿ ಮತ್ತು ಆಲೋಚನಾಬದ್ಧವಾಗಿ ಮತ್ತು ತಾಂತ್ರಿಕ ಪರಿಣಿತಿಯನ್ನು ಹೊಂದಿಕೊಂಡು ನಾವು ಮುಂದುವರಿಲಿಕ್ಕಾಗಿ ನಮಗೆ ಗಣಾಚಾರಿ ಸರ್ ಒಬ್ಬ ಉತ್ತಮ ಪ್ರೇರೇಪಕ ಶಕ್ತಿ ಅಂತ ನಾನು ಅಂದ್ಕೊಳ್ತೇನೆ. ಅವತ್ತು ನಿವೃತ್ತಿಯನ್ನು ಹೊಂದಿದ್ದಾರೆ. ಆ ನಿವೃತ್ತಿಯ ದಿನಗಳಲ್ಲಿ ಅವರು ಇವತ್ತು ನಿವೃತ್ತಿ ಅಂತಂದರೆ ಇದು ಒಂದು ವೃತ್ತಿಯ ಪ್ರಾರಂಭ. ಆ ಪ್ರಾರಂಭದ ದಿನಗಳು ಅವರಿಗೆ ಈಗ ಇನ್ನು ಶುರುವಾಗಿದೆ ಅಂತ ನಾವು ಅಂದ್ಕೊಂಡಿದ್ದೀವಿ. ಗಣಾಚಾರಿ ಸರ್ ನಮಸ್ಕಾರ, ಹೇಗಿದ್ದೀರಿ? ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ರಿಟೈರ್ಡ್ ಲೈಫ್. ನೀವು ಸೇವೆಯಿಂದ ಕಳೆದ ತಿಂಗಳು 31ಕ್ಕೆ ರಿಟೈರ್ ಆದ್ರಿ ಅಂತ ಸುದ್ದಿ ಗೊತ್ತಾಯಿತು. ಗಣಿತ ಬ್ರಹ್ಮ, ಭೀಷ್ಮ ಪಿತಾಮಹ ಆಫ್ ಮ್ಯಾಥಮೆಟಿಕ್ಸ್ ಅಂತ ನೀವು ಹಲವಾರು ಬಿರುದುಗಳನ್ನು ತಾವು ತಮ್ಮ ಶಿಷ್ಯ ವೃಂದದಿಂದ, ಕಲಿಗಳಿಂದ ತಗೊಂಡಿದ್ದೀರಿ. ಹಲವಾರು ದಶಕಗಳ ಸಾರ್ಥಕ ಸರ್ಕಾರಿ ಸೇವೆಯಿಂದ ನೀವು ಇತ್ತೀಚೆಗೆ ನಿವೃತ್ತರಾಗಿದ್ದೀರಿ. ನೀವು ದಶಕಗಳ ಸರ್ಕಾರಿ ಸೇವೆಯಲ್ಲಿ ಸಾರ್ಥಕ ಸೇವೆಯನ್ನು ಮಾಡಿದ್ದೀರಿ ಅನ್ನೋದು ಪ್ರತಿಯೊಬ್ಬರ ಬಾಯಲ್ಲಿ ಬರುವಂತಹ ಮಾತು. ನಿಮ್ಮ ಪಯಣ ಇಲ್ಲಿಗೆ ಮುಗಿಬಾರ್ದು. ಜೀವನ ಅನ್ನೋದು ಎಲ್ಲರೂ ಅರ್ಥ ಮಾಡ್ಕೊಂಡಂಗೆ, ಬಹಳ ಜನ ಅರ್ಥ ಮಾಡ್ಕೊಂಡಂಗೆ ಅದು ನಿಂತ ನೀರೆಲ್ಲ ಹರಿಯುವ ನೀರು. ವಿ ರಿಟೈರ್ ಬಟ್ ವಿ ಶುಡ್ ನಾಟ್ ಗೆಟ್ ಟಯರ್ಡ್ ಅಂತ ಮಾತನ್ನು ಹೇಳ್ತೀವಿ. ಹೀಗಾಗಿ ತಮ್ಮ ಸ್ಫೂರ್ತಿ, ತಮ್ಮ ಜ್ಞಾನ
ತಮ್ಮ ಹಸಿವು ಏನಿದೆ ಮಕ್ಕಳಿಗೆ ಏನು ಜ್ಞಾನ ನೀಡಬೇಕು ಅನ್ನೋದು, ಅದು ಮ್ಯಾಥಮೆಟಿಕ್ಸಲ್ಲಿ ಅದು ಹಾಗೆ ನಿರಂತರವಾಗಿ ಮುಂದುವರಿಲಿ. ನಿಮ್ಮ ಸೇವಾ ವೃತ್ತಿಯ ನಂತರವೂ ಕೂಡ ಹೀಗೆ ಮುಂದುವರಿಲಿ. ದೇವರು ನಿಮಗೆ ಒಳ್ಳೆಯ ಆರೋಗ್ಯವನ್ನು ಕೊಡಲಿ, ಅದು ಮುಖ್ಯ. ಸೊ ಫೋಕಸ್ ಮಾಡ್ತೀರಿ ಇನ್ಮೇಲಾದರೂ ನೀವು ಆರೋಗ್ಯದ ಕಡೆಯಿಂದ ನಾನು ಅಂದ್ಕೊಂಡಿದ್ದೀನಿ. ಆಲ್ ದ ಬೆಸ್ಟ್ ಗಣಾಚಾರಿ ಸರ್. ವಿಶ್ ಯು ಅ ವೆರಿ ಹ್ಯಾಪಿ ರಿಟೈರ್ಡ್ ಲೈಫ್. ನಮಸ್ಕಾರ. ಸ್ನೇಹಿತ GM ಗಣಾಚಾರಿಯವರು ಮತ್ತು ನಾನು 1993ರ SLRC ಬ್ಯಾಚ್ನಲ್ಲಿ ಉಪನ್ಯಾಸಕರಾಗಿ ಕೆಲಸಕ್ಕೆ ಸೇರಿದವರು. ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಕೇಂದ್ರ ಕಚೇರಿಯಲ್ಲಿ ಸಹಾಯಕ ನಿರ್ದೇಶಕರಾಗಿ ಒಟ್ಟಿಗೆ ಕರ್ತವ್ಯ ನಿರ್ವಹಿಸಿದ್ದೇವೆ. ಗಣಾಚಾರಿಯವರು ತುಂಬ ಸರಳ ಸಜ್ಜನಿಕೆಯ ವ್ಯಕ್ತಿಯಾಗಿದ್ದರು. ಗಣಿತ ವಿಷಯ ಹಾಗೂ ಗಣಕ ವಿಜ್ಞಾನ ವಿಷಯಗಳಲ್ಲಿ ಅದ್ಭುತ ಜ್ಞಾನವನ್ನು ಹೊಂದಿದ್ದರು. ರಾಜ್ಯಾದ್ಯಂತ ಅಪಾರ ಶಿಷ್ಯ ಬಳಗವನ್ನು ಹೊಂದಿದ್ದಾರೆ. ಇವರು ಕಿತ್ತೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ರಾಜ್ಯ ಮಟ್ಟದಲ್ಲಿ ಗುರುತಿಸುವಂತಾಗಲು ಗಣನೀಯವಾದಂಥ ಪಾತ್ರವನ್ನು ವಹಿಸಿರುತ್ತಾರೆ. ಇವರ ಗಣನೀಯವಾದ ಸೇವೆಯನ್ನು ಗುರುತಿಸಿ ಕರ್ನಾಟಕ ರಾಜ್ಯ ಸರ್ಕಾರವು ಉತ್ತಮ ಪ್ರಾಂಶುಪಾಲ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಿದೆ. ಇವರು ವೃತ್ತಿಯಿಂದ ನಿವೃತ್ತರಾಗಿದ್ದು ತಮ್ಮ ಪ್ರವೃತ್ತಿಯಿಂದಲ್ಲ. ಮುಂದಿನ ದಿನಗಳಲ್ಲೂ ಸಹ ಇವರ ಶೈಕ್ಷಣಿಕ ಸೇವೆ, ಸಮುದಾಯ ಸೇವೆ ನಿರಂತರವಾಗಿರಲಿ. ಇದಕ್ಕೆಲ್ಲ ಭಗವಂತನ ಆಶೀರ್ವಾದವಿರಲಿ. ತಮ್ಮ ಆರೋಗ್ಯ, ಆಯಸ್ಸು ತಮ್ಮ ಸೇವೆಗೆ ಸಹಕರಿಸುವಂತೆ ದೇವರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. Hello Ganachari sir, congratulations on your retirement. There's so much I want to say. You had been such an inspiration and a constant present during a really formative time in our lives. I think I have so many memories from those 2 years, but something that still stands out is I remember learning about all these competitive exams and buying the books to study, but I was completely clueless. And I remember lugging them into your house and asking you a bunch of questions and doubts on how to go about it, and you patiently sat down, explained me everything and guided me on how I could do it myself and helped me believe that I could actually crack these exams, which I myself did not think that was possible. You always encouraged these big dreams and helped us calculate the path to them. Thank you for being that rare teacher who was truly integral to who we became. Wishing you the happiest retirement. You have more than earned it. Thank you. ನಮಸ್ಕಾರ. ಸರ್ ಬಗ್ಗೆ ಹೇಳಬೇಕು ಅಂದರೆ ನನಗೆ 2 ವಿಷಯ ಮನಸ್ಸಿಗೆ ಬಂತು. ಮೊದಲನೇದು, ಸರ್ ಬರೀ ಮಕ್ಕಳಿಗೆ ಮಾತ್ರ ಟೀಚರ್ ಅಲ್ಲ, ಹಿ ವಾಸ್ ಎ ಟೀಚರ್ ಫಾರ್ ಟೀಚರ್ಸ್. ಸಿಸ್ಟಮ್ ಹೆಂಗೆ ಚೇಂಜ್ ಮಾಡಬೇಕು, ಕ್ಲಾಸ್ ರೂಮ್ನ ಹೆಂಗೆ ಬದಲಾವಣೆ ಮಾಡಬೇಕು ಅಂತ ಯಾವತ್ತೂ ಯೋಚನೆ ಮಾಡುವಂಥ ಒಂದು ಟೀಚರ್. ದೀಸ್ ಪೀಪಲ್ ಆರ್ ಥಾಟ್ ಲೀಡರ್ಸ್, ಬರೀ ಟೀಚರ್ ಅಲ್ಲ. 2ನೇ ಮುಖ್ಯವಾದ ಮಾತು ಏನಪ್ಪ ಅಂದರೆ, ಸಾಮಾನ್ಯವಾಗಿ ಟೀಚರ್ಸ್ ಬಂದು ಮಕ್ಕಳು ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತ ಪಾಠ ಹೇಳ್ಕೊಡ್ತಾರೆ, ಶಾಲೆಗೆ ಒಳ್ಳೆ ಹೆಸರು ಬರಬೇಕು ಅಂತ ಪಾಠ ಹೇಳ್ಕೊಡ್ತಾರೆ. ಸರ್ ಅಂತ ಟೀಚರು ದೇಶ ಹೆಂಗೆ ಉದ್ಧಾರ ಆಗಬೇಕು, ದೇಶದಲ್ಲಿ ಹೆಂಗೆ ಬದಲಾವಣೆ ಬರಬೇಕು ಅನ್ನೋದಕ್ಕೆ ಕ್ಲಾಸ್ ರೂಮ್ನಲ್ಲಿ ಪಾಠ ಹೇಳ್ಕೊಡ್ತಾರೆ. ಕೊನೆಯದಾಗಿ ಸರ್, ನಿಮ್ಮಂಥ ಟೀಚರ್ಗೆ ರಿಟೈರ್ಮೆಂಟ್ ಇಲ್ಲ, ಹೊಸ ಇನ್ನಿಂಗ್ಸ್ ಪ್ರಾರಂಭ ಮಾಡ್ತಾ ಇದ್ದೀರಾ. ಆಲ್ ದಿ ಬೆಸ್ಟ್.